ಕನ್ನಡ ಬಿಗ್ ಬಾಸ್ 12 ಸೀಸನ್ ಮನೆ ಖಾಲಿ ಖಾಲಿ. 2 ವಾರಕ್ಕೆ ಬಿಗ್ ಬಾಸ್ ಮನೆ ಬಂದ್. ಅಧಿಕಾರಿಗಳ ಎಂಟ್ರಿಗೂ ಮುನ್ನ ಸ್ಪರ್ಧಿಗಳು ಹೊರ ಬಂದಿದ್ದಾರೆ. ಇನ್ನು ಅಧಿಕಾರಿಗಳ ಎಂಟ್ರಿ ಕೊಟ್ಟಿಲ್ಲ, ಆಗಲೇ ಸ್ಪರ್ಧಿಗಳು ಆಚೆ ಬಂದಿದ್ದಾರೆ. ಸ್ಪರ್ಧಿಗಳನ್ನ ಕರೆದೊಯ್ಯಲು ಆಚೆ ಕಾರುಗಳು ರೆಡಿ ಇದೆ. ಬಿಗ್ ಬಾಸ್ ಮನೆಯ ಕ್ಷಣ ಕ್ಷಣದ ಅಪ್ಡೇಟ್. ಕನ್ನಡ ಬಿಗ್ ಬಾಸ್ 12 ಆರಂಭವಾದ 2ನೇ ವಾರವೇ ಬಂದ್. ಎಲ್ಲ ಸ್ಪರ್ಧಿಗಳನ್ನ ಈಗ ಮನೆಯಿಂದ ಆಚೆ ಹಾಕುವ ಕೆಲಸ ಹಿಂದಿನ ಡೋರಿಂದ ಎಲ್ಲ ಸ್ಪರ್ಧಿಗಳು ಈಗ ಆಚೆ ಬಂದಿದ್ದಾರೆ. ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅರವಿಂದ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಏನ್ ನಡೀತಾ ಇದೆ ಸದ್ಯಕ್ಕಲ್ಲಿ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಖಂಡಿತವಾಗ್ಲೂ ಕೂಡ ಕರ್ನಾಟಕದ ನಂಬರ್ 1 ಶೋ, ಕನ್ನಡದ ನಂಬರ್ 1 ಶೋ ಬಿಗ್ ಬಾಸ್ ಸೀಸನ್ 12ನೇ ಆವೃತ್ತಿ ಏನಿತ್ತು ಅದು ಈಗ ಬಂದ್ ಆಗಿರುವಂತದ್ದು. ತಾವು ದೃಶ್ಯಗಳಲ್ಲಿ ನೋಡಬಹುದು. ಆ ಒಂದು ಬಿಗ್ ಬಾಸ್ ನ ಮುಖ್ಯ ದ್ವಾರ ಏನಿದೆ ಅದು ಕ್ಲೋಸ್ ಆಗಿರುವಂತದ್ದು. ಜಿಲ್ಲಾಡಳಿತ ಅದನ್ನ ಸೀಲ್ ಮಾಡಿ ಈಗಾಗಲೇ ಬಂದ್ ಮಾಡಿದ್ದಾರೆ. ಜೊತೆಗೆ 7:30 ಅಷ್ಟೊತ್ತಿಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿದ್ದಂತಹ ಒಂದು ಕಂಟೆಸ್ಟೆಂಟ್ ಗಳನ್ನ ಹೊರಗಡೆ ಕಳಿಸಬೇಕು, ತಾವು ಇಲ್ಲಿಂದ ತೆರಳಬೇಕು ಅನ್ನುವಂತಹ ಒಂದು ಗಡುವನ್ನ ಪೊಲೀಸರು ನೀಡಿದ್ರು. ಜಿಲ್ಲಾಡಳಿತ ಆ ಬಗೆಗಿನ ಗಡುವನ್ನ ನೀಡಿತ್ತು ಕೂಡ ಹೌದು. ಆ ಬಗೆಗೆ ಈಗಾಗಲೇ ಹಿಂದಿನ ಬಾಗಿಲಿಂದ ಅಂದ್ರೆ ಒಂದು ಡೋರ್ ಮಾತ್ರ ಇಲ್ಲಿ ಅವರಿಗೆ ಅವಕಾಶ ಕೊಟ್ಟಿತ್ತು. ಬಿಗ್ ಬಾಸ್ ನ ಕಂಟೆಸ್ಟೆಂಟ್ಗಳು ಜೊತೆಗೆ ಅಲ್ಲಿದ್ದಂತಹ 500ಕ್ಕೂ ಹೆಚ್ಚಿನ ಸಿಬ್ಬಂದಿಗಳು ಯಾರಿದ್ರು ಅಂದ್ರೆ ಕ್ಯಾಮೆರಾ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಸ್ಕ್ರಿಪ್ಟ್ ರೈಟರ್ಸ್ ಆಗಿರ್ಬೋದು, ಇನ್ನುಳಿದಂತಹ ಎಲ್ಲಾ ಸಿಬ್ಬಂದಿಗಳು ಕೂಡ ಹೋಗೋದಕ್ಕೆ ಒಂದೇ ಒಂದು ಬಾಗಿಲನ್ನ ಬಿಟ್ಟು ಮಿಕ್ಕ ಎಲ್ಲಾ ಬಾಗಿಲುಗಳನ್ನ ಕೂಡ ಸೀಸ್ ಮಾಡಿರುವಂತದ್ದು. ಈ ಜಾಲಿವುಡ್ ಸಂಸ್ಥೆ ಏನಿದೆ, ಈ ಸ್ಟುಡಿಯೋಸ್ ಏನಿದೆ, ಅಡ್ವೆಂಚರ್ಸ್, ಇಲ್ಲಿ ವಾಟರ್ ಗೇಮ್ಸ್ ಆಗಿರ್ಬೋದು, ಇನ್ನಷ್ಟು ಗೇಮ್ಸ್ ಗಳು ಕೂಡ ಇತ್ತು. ಸುಮಾರು 35 ಎಕರೆಯ ಪ್ರಮುಖವಾದಂತಹ ಸ್ಥಳ ಇದು. ಈ ಸ್ಥಳದಲ್ಲಿ 2024 ಕೂಡ ಇಲ್ಲಿ ನೋಟಿಸ್ ಅನ್ನ ನೀಡಲಾಗಿತ್ತು. ಪ್ರಮುಖವಾಗಿ ಈಗಾಗಲೇ ಪೊಲ್ಯೂಷನ್ ಬೋರ್ಡ್ ನವರು ಮುಖ್ಯವಾಗಿ 2 ಕ್ವೆಶನ್ಸ್ ಗಳನ್ನ ಅವರು ರೈಸ್ ಮಾಡಿರುವಂತದ್ದು. ಆ 2ರಲ್ಲಿ ಮುಖ್ಯವಾಗಿ ಒಂದು, ಸ್ಥಳೀಯ ಯಾವುದೇ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಅದು ಮುಖ್ಯವಾಗಿ ಒಂದು. ಮತ್ತೊಂದು ಕಡೆ ಇವರು ಹೇಳ್ತಾ ಇರುವಂತದ್ದು 2 ಜನರೇಟರ್ ಗಳನ್ನ ಇಲ್ಲಿ ಬಳಕೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಶೋನವರು. ಆ 2 ಜನರೇಟರ್ ಗಳಲ್ಲಿ 500 ಕೆವಿಯ ಒಂದು ಜನರೇಟರ್ ನ ಬಳಕೆ ಮಾಡ್ತಾ ಇದ್ದಾರೆ. ಆದ್ರೆ ಇಲಾಖೆಗೆ ಸಂಬಂಧಪಟ್ಟಂತಹ ಪರ್ಮಿಷನ್ ಅನ್ನು ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಇಲ್ಲಿ ಈಗಾಗಲೇ ಕನ್ನಡ ಪರ ಸಂಘಟನೆ ಹೋರಾಟಗಾರರಿದ್ದಾರೆ. ಈ ಹಿಂದೆ ಕೂಡ ಅವರು ಈ ಬಗೆಗೆ ಸತತವಾಗಿ ಹೋರಾಟವನ್ನು ಮಾಡ್ತಾ ಇದ್ರು. ಆ ಒಂದು ನಿಮಿತ್ತವಾಗಿ ಇವತ್ತು ಬಿಗ್ ಬಾಸ್ ಕ್ಲೋಸ್ ಆಗಿರುವಂತದ್ದು. ಆ ಬಗೆಗೆ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಅವ್ರು ಏನ್ ಹೇಳ್ತಾರೆ ಅನ್ನುವಂಥದ್ದು. ಸರ್, ಈ ಹಿಂದೆ ಕೂಡ ತಾವು ಇದರ ಬಗೆಗೆ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದ್ರಿ. ಈಗ ಒಂದು ಜಯ ಸಿಕ್ಕಿರುವಂತದ್ದು. ಜಾಲಿವುಡ್ ಸಂಸ್ಥೆ ಸ್ಟುಡಿಯೋಸ್ ಏನಿದೆ ಅದು ಕ್ಲೋಸ್ ಆಗಿರುವಂತದ್ದು, ಬಿಗ್ ಬಾಸ್ ಕೂಡ ಕ್ಲೋಸ್ ಆಗಿರುವಂತದ್ದು. ಕಂಟೆಸ್ಟೆಂಟ್ ಗಳನ್ನ ಹೊರಗಡೆ ಕರೆದುಕೊಂಡು ಬರೋದಕ್ಕೆ ಈಗಾಗಲೇ ಸಮಯವನ್ನು ಕೊಟ್ಟಿದ್ದಾರೆ, ಆಗ್ಲೇ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಏನ್ ಹೇಳ್ತೀರಿ? ಇವತ್ತು ಜಿಲ್ಲಾಡಳಿತಕ್ಕೆ ಮೊದಲು ಎಲ್ಲಾ ಕನ್ನಡ ಪರ ಹೋರಾಟಗಾರರು ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಡೆಯಿಂದ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಷ್ಟು ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದ್ರು ಜಿಲ್ಲಾಧಿಕಾರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಮೆಚ್ಚಬೇಕು. ಯಾಕೆಂದ್ರೆ ಈ ಬಾಲಿವುಡ್ ಅಂತ ಏನಿದೆ, ಜಾಲಿವುಡ್ ಅಂತ ಏನಿದೆ, ಇದು 2 ವರ್ಷದಿಂದ ಒಂದು ಪೊಲ್ಯೂಷನ್ ಬೋರ್ಡ್ ಅಲ್ಲಿ NOC ಆಗಿರಲಿಲ್ಲ. ಅದು ಇಲ್ಲಿ ಸ್ಥಳೀಯವಾಗಿರುವಂತಹ ಲೈಸೆನ್ಸ್ಗಳು ಏನು ತೆಗೆದ್ರೆ ಇಲ್ಲಿ 2 ವರ್ಷ ನಡೆಸ್ಕೊ ಬಂದಿದೆ. ಹಾಗೆ ಎಸ್ ನೀವು ಹೇಳಿದ್ ಖಂಡಿತವಾಗ್ಲೂ ನಿಜ. ಇವತ್ತು ಏನು ಜಿಲ್ಲಾಡಳಿತ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದೆ ಅದಕ್ಕೂ ಕೂಡ ನಮ್ಮ ಬೆಂಬಲವಿದೆ. ಆದ್ರೆ ಒಂದು ನನ್ನ ಪ್ರಶ್ನೆ, 2024ರಿಂದ ನೋಟಿಸ್ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಹಾಗಾದ್ರೆ ಆಗ ಯಾಕೆ ಕ್ರಮವನ್ನು ತಗೊಳ್ಳಲಿಲ್ಲ? ಅವ್ರು ಯಾಕೆ ಕ್ರಮವನ್ನು ತಗೊಳ್ಳಿಲ್ಲ? ಕೈ ಕಟ್ಕೊಂಡು ಕೂತಿದ್ರ, ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರ? ಇಲ್ಲಿ ಜಾಲಿವುಡ್ ಬಂದಿದೆ, ಈ ಹಿಂದೆ ಕೂಡ ಬಿಗ್ ಬಾಸ್ ಒಂದು ಸೀಸನ್ ಇಲ್ಲೇ ನಡೀತಾ ಇತ್ತು ಅನ್ನುವಂತಹ ಪ್ರಶ್ನೆಗಳಿದಾವೆ. ಅದಾದ ಮೇಲೆ ಒಂದು ಬಾರಿ ಬೆಂಕಿ ಬಿತ್ತು, ಬೇರೆ ಕಡೆ ಶಿಫ್ಟ್ ಮಾಡಲಾಯಿತು. ಈಗ ಮತ್ತೆ ಅಂದ್ರೆ ತಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಿದ್ರಿ, ಆದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಆಗ ಯಾಕೆ ಕ್ರಮ ತಗೊಂಡಿಲ್ಲ ಅನ್ನುವಂಥದ್ದು ಜನರ ಪ್ರಶ್ನೆ, ಬಿಗ್ ಬಾಸ್ ಅಭಿಮಾನಿಗಳ ಪ್ರಶ್ನೆ. ಇದಕ್ಕೇನು ಹೇಳ್ತೀವಿ? 2024 ಜುಲೈಲಿ ನೋಟಿಸ್ ಅನ್ನು ಇಶ್ಯೂ ಮಾಡ್ತಾರೆ. ಅವತ್ತಿಂದ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಇದ್ರ ಮುಂದೆಗಡೆ ಕ್ರಮವನ್ನು ಜರುಗಿಸುವುದಿಲ್ಲ. ಯಾಕೆ ಜರುಗಿಸುವುದಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಟೇಪ್ ಕಟ್ ಮಾಡಿರ್ತಾರೆ. ಇದಕ್ಕೆ ಅವರ ಪ್ರಭಾವದಿಂದ 2 ವರ್ಷ ಅನಧಿಕೃತವಾಗಿ ನಡೆಸಿದ್ದಾರೆ ಇದನ್ನ. ಹಾಗಾಗಿ ಇವತ್ತು ನಾವು ಬಿಗ್ ಬಾಸ್ ನಾವು ಶುರುವಾಗುವ ಮೊದಲೇ ಹೇಳಿದ್ವು, ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ನಡಿಗೆ ಕನ್ನಡ ಪರ ಸಂಘಟನೆಗಳು ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ, ದಯವಿಟ್ಟು ಬಿಗ್ ಬಾಸ್ ನ ನಿಲ್ಲಿಸಿ ಅಂತ ಹೇಳಿದ್ವು. ಆಮೇಲೆ ಒಂದು ತಿಂಗಳಿಂದ ನಿರಂತರವಾಗಿ ಪೊಲ್ಯೂಷನ್ ಬೋರ್ಡ್ಗೆ ಒತ್ತಡವನ್ನ ತಂದಿದೀವಿ, KEB ಅವರಿಗೆ ಒತ್ತಡವನ್ನ ತಂದಿದೀವಿ.
ಒಂದು ತಿಂಗಳಿಂದ ಇಷ್ಟು ದಾಖಲೆಗಳನ್ನ ಕಲೆಕ್ಟ್ ಮಾಡಿದೀವಿ, ಇಲ್ಲಿ ಏನೇನು ದಾಖಲೆಗಳಿಲ್ಲ ಅಂತ ಹೇಳಿ. ಹಾಗಾಗಿ ಇವತ್ತು ಜಾಲಿವುಡ್ ಏನು ಮಾಡದಂತ ಒಂದು ತಪ್ಪಿಗೆ ಈ 2 ವಾರಕ್ಕೆ ಬಿಗ್ ಬಾಸ್ಗೆ ತೆರೆ ಬೀಳುವಂತ ಒಂದು ಸಂಕಷ್ಟಕ್ಕೆ ಬಿಗ್ ಬಾಸ್ ಬಂತು. ನಾವು ಯಾವತ್ತೂ ಬಿಗ್ ಬಾಸ್ ವಿರೋಧಿ ಅಲ್ಲ, ಯಾಕೆಂದ್ರೆ ಇಡೀ ರಾಜ್ಯ ಇಡೀ ದೇಶ ನೋಡುವಂತ ಬಿಗ್ ಬಾಸ್. ಹಾಗಾಗಿ ನಮ್ಮ ಕನ್ನಡದ ಹೆಮ್ಮೆ, ಇಡೀ ದೇಶ ನೋಡುತ್ತಾರೆ ಕನ್ನಡಿಗರು ಹೆಮ್ಮೆ. ನಾವು ಬಿಗ್ ಬಾಸ್ ವಿರೋಧಿ ಅಲ್ಲ. ಆಮೇಲೆ ಸುದೀಪ್ ಅವರು ಒಳ್ಳೆ ಕನ್ನಡದ ನಟರು, ಹಾಗಾಗಿ ಬಿಗ್ ಬಾಸ್ ನ ವಿರೋಧಿಗಳಲ್ಲ. ಆ ಒಂದು ಹೇಳ್ತೀನಿ, ಈ ಕೂಡಲೇ ಬಿಗ್ ಬಾಸ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಈಗಾಗಲೇ ಹೋಗ್ತಿದ್ದಾರೆ. ಇವಾಗ ಬೆಳಗ್ಗೆಯಿಂದ ಒಂದು ಹೋರಾಟ ಮಾಡಿದ ಪ್ರತಿಫಲಕ್ಕೆ ಹೋಗ್ತಿದ್ದಾರೆ. ನನ್ನದೊಂದು ಪ್ರಶ್ನೆ ಏನಂತಂದ್ರೆ, ಈ ಹಿಂದೆ ತಾವು ಹೋರಾಟವನ್ನ ಮಾಡ್ತಾ ಇದ್ರಿ, ಇಲ್ಲಿ ಅಕ್ರಮವಾಗಿ ಅಂದ್ರೆ ಅವ್ರು ಸರಿಯಾಗಿ ನಿಯಮವನ್ನ ಪಾಲಿಸಿಲ್ಲ, ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ ತಾವು ಹೋಗಿ ಹೇಳಿರುವಂತದ್ದು, ಅನಧಿಕೃತವಾಗಿ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು, ಹಾಗೆ ಪರ್ಮಿಷನ್ ಗಳನ್ನ ತೆಗೆದುಕೊಂಡಿಲ್ಲ, NOC ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಕನ್ನಡ ಪರ ಸಂಘಟನೆಯವರು ಹೋಗಿ ಹೇಳ್ಬೇಕಾ ಇವ್ರಿಗೆ? ಇವರ ಕೆಲಸಗಳನ್ನ ಇವ್ರಿಗೆ ಮಾಡೋದು ಗೊತ್ತಿಲ್ವಾ ಸರ್ಕಾರಿ ಅಧಿಕಾರಿಗಳಿಗೆ ಅಂತ? ಇಲ್ಲ, ಏನು ಅಂದ್ರೆ ಇದು ಬಾರಿ ಹಾಲಿವುಡ್ ನ ಬಾರಿ ಬಲಿಷ್ಠವಾಗಿದ್ದಾರೆ, ಹಾಗಾಗಿ ಜಾಲಿವುಡ್ ನವರು ಬಾರಿ ಬಲಿಷ್ಠವಾಗಿದ್ದಾರೆ. ಹಾಗಾಗಿ ಇಲ್ಲಿ ಅಧಿಕಾರಿಗಳನ್ನ ಕೈಗೆ ಹಾಕೊಂಡಿದ್ದಾರೆ. ಅಧಿಕಾರಿಗಳಿಗೆ ಒತ್ತಡ ಬರುತ್ತೆ. ಈಗ ಒಂದು ನೋಟಿಸ್ ಇಲ್ಲಿ ಅಂಟಾಕ್ ಹೋಗ್ತಾರೆ, ಇಶ್ಯೂ ಮಾಡಿ, ಅವ್ರ ಹಿಂದೆ ಕಡೆ ಫೋನ್ ಬರುತ್ತೆ. ಹೀಗಾಗಿ ಅಧಿಕಾರಿಗಳು ಕೈ ಕಟ್ಕ ಕೂಳುವಂತ ಕೆಲಸ ಇಲ್ಲಿವರೆಗೆ ಆಗಿತ್ತು. ಇನ್ನು ಮುಂದೆ ಯಾವುದೇ ಕನ್ನಡ ಪರ ಹೋರಾಟಗಾರರು ಯಾವುದೇ ಕಾರಣಕ್ಕೂ ಯಾವುದೇ ಇನ್ಲೀಗಲ್ ನಡೆದ್ರು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ. ಆಮೇಲೆ ಹಾಲಿವುಡ್ ಯಾವುದೇ ಕಾರಣಕ್ಕೂ ಈಗಲೂ ಹೇಳ್ತೀನಿ ಅಧಿಕಾರಿಗಳಿಗೆ, ಯಾವುದೇ ಒತ್ತಡಕ್ಕೆ ನೀವು ಒಂದು ಒತ್ತಡಕ್ಕೆ ಮಣಿಬಾರದು. ಆ ಉಪಮುಖ್ಯಮಂತ್ರಿ ಫೋನ್ ಮಾಡ್ಲಿ, CM ಫೋನ್ ಮಾಡಿದ್ರು ಯಾವುದೇ ಒತ್ತಡಕ್ಕೆ ಮಣಿಬಾರದು. ಈಗಾಗಲೇ ಏನ್ ಬೀಗ ಹೊಡೆದಿದ್ರಿ ಇದನ್ನ ಮುಂದುವರಿಸಬೇಕು ಅಂತ ಹೇಳಿ ನೇರವಾಗಿ ಕನ್ನಡ ಪರ ಸಂಘಟನೆ ಎಚ್ಚರಿಕೆ ಕೊಡ್ತೇವೆ. ಬೆಳಿಗ್ಗೆ 11 ಗಂಟೆಗೆ ಗಡುವು ಕೊಟ್ಟಿದ್ದ, ಹೋರಾಟ ಮಾಡ್ತೀವಿ 3,000 ಜನ ಸೇರ್ಕೊಂಡು ಅಂತ ಹೇಳಿ 5 ಗಂಟೆಗೆ ಬೀಗವನ್ನ ಹಾಕಿದ್ದಾರೆ. ಇದನ್ನ ಮುಂದುವರಿಸಿ ಅಂತ ಹೇಳಿ ಈ ಮುಖಾಂತರ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತ ಶ್ರೀಪಾದ್, ಈ ಒಂದು ಜಾಲಿವುಡ್ ಸ್ಟುಡಿಯೋಸ್ ಏನಿದ್ದಾರೆ ಇವರು ಕೋರ್ಟ್ ಮೊರೆ ಕೂಡ ಹೋಗಿರುವಂತದ್ದು. ಅಕ್ಟೋಬರ್ 3ಕ್ಕೆ ಕೋರ್ಟ್ ಮೊರೆ ಹೋಗಿದ್ರು. ಆ ಒಂದು ವಿಚಾರಣೆ ಅಕ್ಟೋಬರ್ 9ಕ್ಕೆ ಈಗಾಗಲೇ ಮುಂದೂಡಿಕೆ ಕೂಡ ಆಗಿದೆ. ಇನ್ನು 2 ದಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಎಲ್ಲಿರ್ತಾರೆ, ಹಾಗಿದ್ರೆ ಅವ್ರನ್ನ ಶಿಫ್ಟ್ ಮಾಡೋದಕ್ಕೆ ಈಗಾಗಲೇ ಕಾರ್ಗಳು ಬಂದಿರುವಂತದ್ದು. ಹಾಗೆ ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ ನಿಮಗೆ. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲೇ ಇರುವಂತದ್ದು. ಒಂದು ಬಾಗಿಲು ಮಾತ್ರ ಇನ್ನೂ ಕೂಡ ತೆರೆದಿರುವಂತದ್ದು. ಕಾರಣ ಇಷ್ಟೇ, ಅಲ್ಲಿರುವಂತಹ ಸಿಬ್ಬಂದಿಗಳಾಗಿರ್ಬೋದು, ಕಂಟೆಸ್ಟೆಂಟ್ ಗಳಾಗಿರ್ಬೋದು, ಅವರು ಹೊರಗಡೆ ಹೋಗಬೇಕು. ಅವ್ರಿಗೆ ಈಗಾಗಲೇ ಗಡುವು ಕೊಡಲಾಗಿತ್ತು. ಸುಮಾರು 7:30 ಆಗಿದೆ ಸಮಯ. ಈಗಾಗಲೇ ಆ ಒಂದು ಗಡುವು ಕೊಟ್ಟಂತ ಸಮಯ ಏನಿದೆ ಹೊರ ಹೋಗುವಂತಹ ಕೆಲಸ ಕೂಡ ಆಗ್ತಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಏನ್ ಮಾಡ್ತಾರೆ ಜಾಲಿವುಡ್ ಅಂದ್ರೆ, ಈ ಜಾಲಿವುಡ್ ಸ್ಟುಡಿಯೋ, ಅಡ್ವೆಂಚರ್ ಸ್ಟುಡಿಯೋ ಏನಿದೆ, ಇದರ ಒಂದು ಪಾರ್ಟ್ ನಲ್ಲಿ ಮಾತ್ರ ಈ ಒಂದು ಬಿಗ್ ಬಾಸ್ ಶೋ ನಡೀತಾ ಇತ್ತು, ಶೂಟಿಂಗ್ ಆಗ್ತಾ ಇತ್ತು. ಈ ಹಿಂದೆ ಕೂಡ ಇದೇ ರೀತಿಯಾಗಿ ಶೂಟಿಂಗ್ ಇಲ್ಲೇ ನಡೀತಾ ಇತ್ತು. ಆದ್ರೆ ಪ್ರಮುಖವಾಗಿ ಇಲ್ಲಿ ಅವರು ಉಲ್ಲಂಘನೆ ಮಾಡಿರುವಂತಹ 2 ವಿಚಾರಗಳನ್ನ ಈಗಾಗಲೇ ಪೊಲ್ಯೂಷನ್ ಬೋರ್ಡ್ ನವರು ತಿಳಿಸಿರುವಂತದ್ದು. ಒಂದು, ಅಲ್ಲಿ ಬಳಕೆ ಮಾಡ್ತಾ ಇರುವಂತಹ ಜನರೇಟರ್ ಆಗಿರ್ಬೋದು, NOC ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಇಲ್ಲಿ ಶೂಟಿಂಗ್ ಬಿಗ್ ಬಾಸ್ ಆ ಒಂದು ರಿಯಾಲಿಟಿ ಶೋಗೆ ಬಳಕೆ ಮಾಡಿಕೊಳ್ಳಬೇಕಾದಂತಹ ವಿದ್ಯುತ್ ಏನಿದೆ ಅದಕ್ಕೆ ಸರಿಯಾದಂತಹ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಒಂದು. ಜೊತೆಗೆ ಇಲ್ಲಿರುವಂತಹ ತ್ಯಾಜ್ಯ ಅಂದ್ರೆ ನೀರೇನಿತ್ತು ಅದಕ್ಕೆ ಪರಿಸರ ಮಾಲಿನ್ಯ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪದಡಿ ಈಗಾಗಲೇ ಈ ಹಿಂದೆ ನೋಟಿಸ್ ಕೊಟ್ಟಿದ್ರು. ಆದ್ರೆ ಜಾಲಿವುಡ್ನವರು ಆ ಒಂದು ನೋಟಿಸ್ ನ ತೆಗೆದುಕೊಂಡಿರಲಿಲ್ಲ ಅನ್ನುವಂತಹ ಆರೋಪ ಕೂಡ ಇತ್ತು. ಕೋರ್ಟ್ ಮೊರೆ ಹೋಗಿದ್ದಾರೆ. ಇನ್ನು 2 ದಿನ ಕಾಲಾವಕಾಶ ಇದೆ. ಆದ್ರೆ ಈಗ ಬಿಗ್ ಬಾಸ್ ಮನೆ ಸೀಸ್ ಆಗಿರುವಂತದ್ದು ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರುವಂತದ್ದು. ಮತ್ತೊಂದು ಭಾಗದಲ್ಲಿ ವಾಹನಗಳು ಅಂದ್ರೆ ಕಂಟೆಸ್ಟೆಂಟ್ ಗಳನ್ನ ಜೊತೆಗೆ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗೋದಕ್ಕೆ ವಾಹನಗಳು ಕೂಡ ಬಂದಿರುವಂತದ್ದು. ಕಾರ್ಗಳು ಬಂದಿವೆ. ಹಿಂದ್ಗಡೆ ಬಾಗಿಲಿನಿಂದ ಆ ಒಂದು ಕಂಟೆಸ್ಟೆಂಟ್ ಗಳನ್ನ ಹಾಗೆ ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನ ಕರೆದುಕೊಂಡು ಹೋಗುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಶ್ರೀಪಾದ್, ಮುಖ್ಯವಾಗಿ ಕನ್ನಡದ ನಂಬರ್ 1 ರಿಯಾಲಿಟಿ ಶೋ ಹಾಗೆ ಅಭಿನಯ ಚಕ್ರವರ್ತಿ ನಟ ಕಿಚ್ಚ ಸುದೀಪ್ ಅವರು ನಡೆಸಿಕೊಡ್ತಾ ಇದ್ದಂತಹ ಕನ್ನಡದ ರಿಯಾಲಿಟಿ ಶೋ 2 ವಾರಕ್ಕೆ ಕ್ಲೋಸ್ ಆಗುವಂತಹ ಸ್ಥಿತಿ ಬಂದಿದೆ. ಇದಕ್ಕೆ ಮುಖ್ಯ ಕಾರಣ ಜಾಲಿವುಡ್ ಸ್ಟುಡಿಯೋಸ್ ಅನ್ನುವಂಥದ್ದನ್ನ ಕನ್ನಡ ಪರ ಹೋರಾಟಗಾರರು ಹೇಳ್ತಾ ಇರುವಂತದ್ದು. ಹಾಗೆ 2024ಕ್ಕೆ ನೋಟಿಸ್ ಕೊಟ್ಟಿದ್ದೇ ಆದಲ್ಲಿ ಜಿಲ್ಲಾಡಳಿತದವರು ಅಲ್ಲಿಂದ ಇಲ್ಲಿಯವರೆಗೂ ಏನ್ ಮಾಡ್ತಾ ಇದ್ರು, ಕಣ್ಮುಚ್ಕೊಂಡು ಕೂತ್ಕೊಂಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡಿರುವಂತದ್ದು. ಅಕ್ಟೋಬರ್ 9ಕ್ಕೆ ಮತ್ತೆ ವಿಚಾರಣೆ ಇರುವಂತದ್ದು ಈಗಾಗಲೇ ಬರ್ತಾ ಇರುವಂತಹ ಮಾಹಿತಿ. ಕೋರ್ಟ್ ನಲ್ಲಿ ಕೇಸ್ ಕೂಡ ಇದೆ. ಹಾಗಾದ್ರೆ 2 ದಿನ ಕಂಟೆಸ್ಟೆಂಟ್ ಏನ್ ಮಾಡ್ತಾರೆ, ಜೊತೆಗೆ ಎಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡುತ್ತಾರೆ ಅನ್ನುವಂಥದ್ದು ಕೂಡ ಇನ್ನು ನಿಗೂಢವಾಗಿರುವಂತದ್ದು. ಸದ್ಯ ಈಗಾಗಲೇ ಆ ಒಂದು ಸಿಬ್ಬಂದಿಗಳು ಹಾಗೆ ಅಲ್ಲಿರುವಂತಹ ಎಲ್ಲ ಒಂದು ಕಂಟೆಸ್ಟೆಂಟ್ ಗಳನ್ನ ಹೊರ ಕಳಿಸುವಂತಹ ಕೆಲಸ ಕೂಡ ಆಗ್ತಾ ಇರುವಂತದ್ದು. ಶ್ರೀಪಾದ್, ಓಕೆ ಅರವಿಂದ್, ಈಗ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಇದ್ದಂತಹ ಸ್ಪರ್ಧಿಗಳನ್ನ ಕರ್ಕೊಂಡು ಹೋಗೋದಕ್ಕೆ ಕಾರ್ಗಳು ಬಂದ್ವು, ಎಲ್ಲ ವ್ಯವಸ್ಥೆ ಆಗ್ತಾ ಇದೆ ನಿಜ. ಆದ್ರೆ ಇನ್ನೊಂದು ವಿಚಾರ ಏನಂತಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ 3 ಶಿಫ್ಟ್ಗಳಲ್ಲಿ 700ಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ರಂತೆ. ಇವರೆಲ್ಲರ ಕತೆ ಏನು, ಇದಕ್ಕೇನ್ ವ್ಯವಸ್ಥೆ, ಈ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಹೇಗೆ? ಖಂಡಿತವಾಗ್ಲೂ ಶ್ರೀಪಾದ್, ಈ ಹಿಂದೆ ಕೂಡ ಬಿಗ್ ಬಾಸ್ ಕನ್ನಡದ ಸೀಸನ್ ಯಾವಾಗ ಶುರುವಾಯಿತು ಆಗಿಂದಲೂ ಕೂಡ ಅಂದ್ರೆ ಕೇವಲ 1 ಸೀಸನ್ ಮಾತ್ರ ಬೇರೆ ರಾಜ್ಯದಲ್ಲಿ ನಡೆದಿತ್ತು. ಅದಾದ ಬಳಿಕ
ಕರ್ನಾಟಕದಲ್ಲಿ ಈ ಒಂದು ರಿಯಾಲಿಟಿ ಶೋ ನಡೆಯೋದಕ್ಕೆ ಶುರುವಾಗುತ್ತೆ. ಬಹುಪಾಲು ಕನ್ನಡಿಗರು, ಅದರಲ್ಲೂ ಕೂಡ 500ಕ್ಕೂ ಹೆಚ್ಚಿನ ಜನ ಇಲ್ಲಿ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ. 3 ಶಿಫ್ಟ್ಗಳಲ್ಲಿ ಅವರು ಕೆಲಸ ಮಾಡುವಂತಹ ಒಂದು ನಿಯಮ ಇಲ್ಲಿ ಇರುವಂತದ್ದು. ಮುಖ್ಯವಾಗಿ ಇಲ್ಲಿ ಬಿಗ್ ಬಾಸ್ ನಿಯಮ ಅನ್ನುವಂತ ಬಿಗ್ ಬಾಸ್ ಇಲ್ಲಿ ನಿಯಮವನ್ನ ಮರೆತರ ಅನ್ನುವಂತ ಪ್ರಶ್ನೆ ಕೂಡ ಬಂದಿರುವಂತದ್ದು. ಈಗ ಸುಮಾರು 500ಕ್ಕೂ ಹೆಚ್ಚಿನ ಒಂದು ಸಿಬ್ಬಂದಿಗಳ ಕೆಲಸಕ್ಕೆ ಕೂತು ಬಂದಿರುವಂತದ್ದು. ಅವರು ಎಲ್ಲ ಅಂದ್ರೆ ಕೆಲವರು ಬೇರೆ ಬೇರೆ, ಅಂದ್ರೆ ಇದು ರಿಯಾಲಿಟಿ ಶೋ ಇರುವುದು ಕೇವಲ 100 ದಿನ 3 ತಿಂಗಳಿಗಾಗಿ ಬಂದಿರುವಂತಹ ಆ ಸಿಬ್ಬಂದಿಗಳು, ಅಂದ್ರೆ ಅವರು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ. ಕ್ಯಾಮರಾಮನ್ಸ್ ಗಳು ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಇರ್ತಾರೆ. ಅದು ಅವರೆಲ್ಲರೂ ಕೂಡ ಬಿಗ್ ಬಾಸ್ ನಲ್ಲಿ ಒಂದು ಅವಕಾಶ ಸಿಗಲಿ ನಮಗೆ ಕೆಲಸ ಮಾಡೋದಕ್ಕೆ ಅನ್ನುವಂತ ಕಾರಣಕ್ಕಾಗಿ ಅವರು ಇಲ್ಲಿ ಬಂದಿರ್ತಾರೆ. ಅಂತವರ ಕೆಲಸಕ್ಕೆ ಈಗ ಕೂತು ಬಂದಿರುವಂತದ್ದು. ಅಷ್ಟು ಒಂದು ಕುಟುಂಬಗಳಿಗೂ ಕೂಡ ಈಗ ಅವರ ಕೆಲಸವನ್ನ ಕಿತ್ಕೊಳ್ಳುವಂತಹ ಒಂದು ಕೆಲಸ ಆಗಿರುವಂತದ್ದು. ಜೊತೆಗೆ ಇಲ್ಲಿ ಮುಖ್ಯವಾಗಿ ಆರೋಪ ಮಾಡ್ತಾ ಇರುವಂತದ್ದು ಜಿಲ್ಲಾಡಳಿತದ ಅವರ ಮೇಲೆ, ಜೊತೆಗೆ ಜಾಲಿವುಡ್ ಸಂಸ್ಥೆ ಮೇಲೆ. ಯಾಕಂದ್ರೆ ಜಿಲ್ಲಾಡಳಿತದವರು ಈ ಹಿಂದೆನೆ ಕ್ರಮ ತೆಗೆದುಕೊಳ್ಳಬೇಕಾಗಿತ್ತು, ಅವರು ತೆಗೆದುಕೊಂಡಿಲ್ಲ ಅನ್ನುವಂತ ಒಂದು ಆರೋಪ ಅಲ್ಲಿದ್ರೆ, ಮತ್ತೊಂದು ಕಡೆ ಜಾಲಿವುಡ್ನವರ ನಿರ್ಲಕ್ಷ್ಯ ಅನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತಹ ಆರೋಪ. ಇದಲ್ಲದೆ ಈಗಾಗಲೇ ಅಂದ್ರೆ 500ಕ್ಕೂ ಹೆಚ್ಚು ಜನ ಏನಿದ್ದಾರೆ ಅವರನ್ನ ಹೊರತುಪಡಿಸಿ ಈ ಕಂಟೆಸ್ಟೆಂಟ್ ಗಳೇನಿದ್ದಾರೆ ಪ್ರತ್ಯೇಕವಾಗಿ ಅವರವರದ್ದೇ ಆದಂತಹ ಕ್ಷೇತ್ರದಲ್ಲಿ ಅವರು ಸಾಧನೆಗಳನ್ನ ಮಾಡಿ ಇಲ್ಲಿ ಸಿಕ್ಕಂತಹ ಒಂದು ಅವಕಾಶವನ್ನು ಬಳಸಿಕೊಳ್ಳೋದಕ್ಕಾಗಿ ಅವರು ಬಂದಿರುವಂತದ್ದು. ಅಂತವ್ರಿಗೂ ಕೂಡ ಇದು ಸಮಯ ವ್ಯರ್ಥ ಆಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ಬಹುದೊಡ್ಡದಾದಂತಹ ಇಂತಹ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿರುವಂತದ್ದು. ಶ್ರೀಪಾದ್. ಓಕೆ ಅರವಿಂದ, ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಈ ಸಂಸ್ಥೆ ಅವರಿಗೆ ಈ ಬಗ್ಗೆ ಗೊತ್ತಿರಲಿಲ್ವಾ? ಯಾಕಂದ್ರೆ ಅಲ್ಲಿರುವಂತಹ ಕನ್ನಡ ಪರ ಸಂಘಟನೆ ಅವರು ನಿಮ್ ಜೊತೆಗೆ ನಿಂತಿದ್ದಾರೆ, ಅವರು ಸೇರಿದಂತೆ ಹಲವರು ಈ ಬಗ್ಗೆ ಮನವಿಯನ್ನ ಮಾಡ್ಕೊಂಡಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಇಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ತ್ಯಾಜ್ಯ ವಿಲೇವಾರಿ ಆಗ್ತಾ ಇದೆ, ಇದರಿಂದ ತೊಂದರೆ ಆಗ್ತಾ ಇದೆ, ಹಂಗೆ ಹಿಂಗೆ ಅಂತ ನಿರಂತರವಾಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಈ ಜಾಗದವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ವಾ? ಅಂದ್ರೆ ನಮ್ಮನ್ನು ಕೇಳೋರು ಯಾರು ಅನ್ನೋ ರೀತಿಯಲ್ಲಿ ಇವರ ವರ್ತನೆ ಇತ್ತ? ಎಸ್, ನಿಜಕ್ಕೂ ಕೂಡ ಈ ಒಂದು ಪ್ರಶ್ನೆ ಹೌದು ಅಂತ ಹೇಳ್ಬಹುದು ಶ್ರೀಪಾದ್. ಯಾಕಂತಂದ್ರೆ ಈ ಹಿಂದೆ ಸುಮಾರು ವರ್ಷಗಳಿಂದ ಕನ್ನಡ ಪರ ಸಂಘಟನೆಯವರು ಇಲ್ಲಿ ಆಗ್ತಾ ಇರುವಂತಹ ಅನಧಿಕೃತ ಅಂದ್ರೆ ಈ ಒಂದು ಪರಿಸರ ಮಾಲಿನ್ಯ ಏನಿದೆ ಈ ಬಗೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡಿರ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಜಾಲಿವುಡ್ನವರು ಈ ಬಗೆಗೆ ಸರಿಯಾದಂತಹ ಕ್ರಮವನ್ನು ತೆಗೆದುಕೊಳ್ಳುವಂತದ್ದಾಗಿರ್ಬಹುದು, ಕಾನೂನು ಪಾಲನೆ ಮಾಡುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನುವಂತಹ ಬಹುದೊಡ್ಡ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಅಂದ್ರೆ ಎನ್ಒಸಿ ತೆಗೆದುಕೊಳ್ಳೋದಾಗಿರ್ಬಹುದು, ಅಲ್ಲಿನ ಒಂದು ತ್ಯಾಜ್ಯ ನೀರು ಏನಿರುತ್ತೆ ಅದನ್ನ ಸರಿಯಾಗಿ ಸಂಸ್ಕರಣೆ ಮಾಡಿ ಫಿಲ್ಟರಿಂಗ್ ಮಾಡುವಂತಹ ಘಟಕವನ್ನು ಸರಿಯಾಗಿ ನಿರ್ಮಿಸಿಲ್ಲ ಅನ್ನುವಂತಹ ಆರೋಪ ಏನಿದೆ ಇದಾಗಿರ್ಬಹುದು. ಜೊತೆಗೆ ಇಲ್ಲಿ ಪರ್ಮಿಷನ್ಸ್ ಅಂದ್ರೆ ಕೆಬಿ ಇಂದ ಆಗಿರ್ಬೋದು, ಬೆಸ್ಕಾಂ ನಿಂದ ಆಗಿರ್ಬೋದು, ಅವರ ಒಂದು ಪರ್ಮಿಷನ್ ತೆಗೆದುಕೊಳ್ಳದೆ 2 ಜನರೇಟರ್ 500 ಕೆವಿ ಅನ್ನು ಬಳಸುವಂತ 2 ಜನರೇಟರ್ ಏನಿದೆ ಆ ಜನರೇಟರ್ ನ ಬಳಕೆ ಮಾಡ್ಕೊಳ್ತಾ ಆಗಿರ್ಬೋದು, ಅವುಗಳ ಪರ್ಮಿಷನ್ ತೆಗೆದುಕೊಂಡಿಲ್ಲ ಅನ್ನುವಂತ ಬಹುದೊಡ್ಡ ಆರೋಪ. ಜೊತೆಗೆ ಸ್ವತಃ ಡಿಸಿಎಂ ನವರೇ ಈ ಒಂದು ಜಾಲಿವುಡ್ ಸಂಸ್ಥೆ ಇದೇನು ಓಪನಿಂಗ್ ಆಗಿತ್ತು ಆ ಒಂದು ಉದ್ಘಾಟನೆಯ ಸಮಾರಂಭದಲ್ಲಿ ಅವರೇ ಟೇಪ್ ಕಟ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಜೊತೆಗೆ ಇನ್ಫ್ಲೂಯೆನ್ಸ್ ಇದೆ, ಅಂದ್ರೆ ಇದು ಅಂತಾರಾಷ್ಟ್ರೀಯ ಸಂಸ್ಥೆ, ಇಲ್ಲಿ ದೊಡ್ಡದಾದಂತಹ ಬಹುದೊಡ್ಡದಾದಂತಹ ಶೋ ಕೂಡ ನಡೀತಾ ಇದೆ. ಸಾವಿರಾರು ಜನ ಬಂದು ಟಿಕೆಟ್ ತೆಗೆದುಕೊಂಡು ಇಲ್ಲಿ ಹೋಗಿ ಒಳಗಡೆ ಹೋಗಿ ಅದನ್ನ ಅಂದ್ರೆ ಇಲ್ಲಿರುವಂತದ್ದು ಕೇವಲ ಬಿಗ್ ಬಾಸ್ ಶೋ ಅಷ್ಟೇ ಅಲ್ಲ, ಹೊರತಾಗಿ ಬೇರೆ ಗೇಮ್ಸ್ ಗಳು, ವಾಟರ್ಫುಲ್ ಗೇಮ್ಸ್ ಆಗಿರ್ಬೋದು, ಅಂತ ಗೇಮ್ಸ್ ಆಡೋದಕ್ಕಾಗಿರ್ಬೋದು, ಆ ಒಂದು ಸ್ಟುಡಿಯೋನ ನೋಡೋದಕ್ಕಾಗಿರ್ಬೋದು ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅಂತ ಹಂತದಲ್ಲಿ ಆ ಒಂದು ನಿಯಮ ಪರಿಪಾಲನೆ ಯಾಕೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆಗಿದೆ. ಜೊತೆಗೆ ಜಿಲ್ಲಾಡಳಿತದವರಿಗೆ ಈ ಹಿಂದೆ ಮನವಿ ಮಾಡಿದ್ರು ಕೂಡ ಯಾಕಾಗಿ ಅವರು ಕ್ರಮ ತೆಗೆದುಕೊಳ್ಳೋಕೆ ಇಷ್ಟು ತಡ ಮಾಡಿದ್ರು, ಏನಾದ್ರೂ ಡೀಲಿಂಗ್ ಆಗಿತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಬಂದಿರುವಂತದ್ದು. ಶ್ರೀಪಾದ್. ಓಕೆ ಅರವಿಂದ್, ಈಗ ಮುಂದೆ ಏನು, ಈಗ ಸದ್ಯಕ್ಕೆ ಅಲ್ಲಿ ಏನ್ ನಡೀತಾ ಇದೆ, ಬಹಳ ಮುಖ್ಯವಾಗಿ ಈಗಾಗಲೇ ನಾವು ಪ್ರಸ್ತಾಪ ಮಾಡ್ತಾ ಇದ್ದ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಕೆಲಸ ಮಾಡೋರ ಕಥೆ ಏನು ಅನ್ನುವಂಥದ್ದು ಇದೆ. ಇದರ ಹೊಣೆ ಯಾರು ಹೊರತಾರೆ? ಈಗ ಯಾರೋ ಮಾಡಿದ ಪ್ರಮಾದದಿಂದ ಇಷ್ಟೆಲ್ಲ ತೊಂದರೆ ಆಯ್ತು, ಇವರನ್ನೇ ನಂಬ್ಕೊಂಡು ಬಂದವ್ರ ಕಥೆ ಏನು, ಈಗ ತಪ್ಪು ಮಾಡಿದವರಿಗೆ ಏನ್ ಶಿಕ್ಷೆ, ಇವೆಲ್ಲವೂ ಕೂಡ ಈಗ ಸದ್ಯಕ್ಕಿನ ಪ್ರಶ್ನೆ. ಎಸ್, ಖಂಡಿತವಾಗ್ಲೂ ಕೂಡ ಶ್ರೀಪಾದ್, ಇಲ್ಲಿ ಸುಮಾರು 500ಕ್ಕೂ ಹೆಚ್ಚಿನ ಜನ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಆ ಒಂದು ಅಧಿಕಾರಿಗಳು, ಸಂಬಂಧಪಟ್ಟಂತ ಅಧಿಕಾರಿಗಳು, ಪೊಲೀಸ್ ಇಲಾಖೆಯವರು ಬಂದು ಈಗಾಗಲೇ ಸೀಲ್ ಮಾಡಿರುವಂತದ್ದು. ನಾವು ಕೋರ್ಟ್ ಸೀಲ್ ಏನಂತ ಹೇಳ್ತೀವಿ ಅಂದ್ರೆ ಕೆಲ ಜಾಗಗಳಿರ್ತವೆ, ಅದು ಅನಧಿಕೃತವಾಗಿರ್ಬೋದು, ನಿಯಮ ಉಲ್ಲಂಘನೆ ಮಾಡಿರುವಂತದ್ದಾಗಿರ್ಬೋದು, ಸೀಸ್ ಅಂತ ಏನ್ ಹೇಳ್ತೀವಿ ಆ ರೀತಿಯಾಗಿ ಸೀಲ್ ಮಾಡುವಂತ ಕೆಲಸ ಕೂಡ ಆಗಿರುವಂತದ್ದು. ಜೊತೆಗೆ ಈಗಾಗಲೇ ಪೊಲೀಸರು ಬಂದು ಗಡುವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅಲ್ಲಿದ್ದಂತಹ ಕಂಟೆಸ್ಟೆಂಟ್ಗಳು ಜೊತೆಗೆ ಸಿಬ್ಬಂದಿಗಳು ಏನಿರ್ತಾರೆ, ಅಂದ್ರೆ 3 ಶಿಫ್ಟ್ ನಂತೆ ಕೆಲಸ ಮಾಡುವಂತ ಸಿಬ್ಬಂದಿಗಳು ಅಲ್ಲಿಂದ ಅವರು ಹೊರಗಡೆ ಹೋಗಬೇಕಾಗುತ್ತೆ. ಜೊತೆಗೆ ತಾವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಈ ಏನ್ ಮುಖ್ಯ ಒಂದು ನಿಮಿಷ. ಓಕೆ ಅರುಣ್, ಸುಧಾರಿಸ್ಕೊಳ್ಳಿ, ನಾನು ಬರ್ತೀನಿ ಮಾತ್ರ ವಾಪಸ್ಸು. ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳೇನಿದೆ, ಅಲ್ಲಿ ಕನ್ನಡ ಪರ ಹೋರಾಟಗಾರರು ಕೂಡ ಇದ್ದಾರೆ.
ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು. ಜೊತೆಗೆ ಈ ಕಡೆ ಕ್ರಮ ಏನಾಗುತ್ತೆ ಅಂತಂದ್ರೆ ಮುಖ್ಯವಾಗಿ ಜಾಲಿವುಡ್ ಸಂಸ್ಥೆ ಈ ರೀತಿಯಾಗಿ ಮಾಡಿರುವಂತದ್ದು ಕೋರ್ಟ್ ನಲ್ಲಿ ಈ ವಿಚಾರ ಇದೆ. ಹಾಗಾಗಿ 9ನೇ ತಾರೀಕು ಏನಾಗುತ್ತೆ ಅನ್ನುವಂಥದ್ದು ಕಾಯ್ದು ನೋಡಬೇಕು. ಜೊತೆಗೆ ಇಲ್ಲಿದ್ದಂತ ಸಿಬ್ಬಂದಿಗಳು ಜೊತೆಗೆ ಅಲ್ಲಿದ್ದಂತ ಕಂಟೆಸ್ಟೆಂಟ್ ಗಳು 2 ದಿನ ಏನ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಒಂದು ವೇಳೆ ಕೋರ್ಟ್ ನಲ್ಲಿ ಈ ಬಗೆಗಿನ ಸರಿಯಾದಂತ ಅಂದ್ರೆ ಬಿಗ್ ಬಾಸ್ ನಡೆಸಬಹುದು ಅನ್ನುವಂತ ಪರ್ಮಿಷನ್ ಬಂದ್ರೆ ರಿಯಾಲಿಟಿ ಶೋ ಮತ್ತೆ ಮುಂದೆ ಹೋಗುತ್ತೆ, ಪ್ರಾರಂಭ ಆಗುತ್ತೆ. ಆದ್ರೆ ಇಲ್ಲಿ ಅಂದ್ರೆ ಆ ವ್ಯಾಪ್ತಿಯಲ್ಲಿ ಬಿಗ್ ಬಾಸ್ ಶೋ ಕೂಡ ನಡೀತಾ ಇರೋದ್ರಿಂದ ಹಾಗಾಗಿ ಬಹುತೇಕವಾಗಿ ಕಾನೂನಲ್ಲಿ ಜಾಲಿವುಡ್ ಸಂಸ್ಥೆ ಉಲ್ಲಂಘನೆ ಮಾಡಿದ್ದೇ ಆಗಿದ್ದಲ್ಲಿ ಅಂದ್ರೆ ನಿಯಮ ಉಲ್ಲಂಘನೆ ಮಾಡಿದ್ದೇ ಆಗಿದ್ದಲ್ಲಿ ಬಿಗ್ ಬಾಸ್ ಶೋ ಕೂಡ ಬಂದ್ ಆಗುವಂತದ್ದು ಬಹುಪಾಲು ಸಾಧ್ಯತೆ ಇದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ನೋಡಿ, ಬಿಗ್ ಬಾಸ್ ಮನೆಗೆ ಜಿಲ್ಲಾಡಳಿತ ಬೀಗ ಹಾಕಿದ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಸೀಲ್ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ವಿದೌಟ್ ಆರ್ಡರ್ಸ್ ಬಾಗಿಲನ್ನ ಓಪನ್ ಮಾಡುವಂಗಿಲ್ಲ. ಇನ್ನ ಆ ಬಿಗ್ ಬಾಸ್ ಮನೆಗೆ ಈಗ ಕಾರುಗಳು ಕೂಡ ಬರ್ತಾ ಇರೋದು ಸ್ಪರ್ಧಿಗಳನ್ನ ಕರ್ಕೊಂಡು ಹೋಗೋದಕ್ಕೆ. ಈ ರೀತಿಯ ಸಡನ್ ಬೆಳವಣಿಗೆಯಿಂದ ಸಹಜವಾಗಿ ಸ್ಪರ್ಧಿಗಳು ಕೂಡ ಈಗ ಒಂದ್ ರೀತಿ ಆತಂಕಿತರಾಗಿರ್ತಾರೆ. ಏನಾಯ್ತು, ಏನ್ ಕತೆ, ಮುಂದೆ ಏನು ಅನ್ನುವಂತಹ ಪ್ರಶ್ನೆ ಅವರನ್ನು ಕಾಡ್ತಾ ಇರುತ್ತೆ. ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗಿ 2 ವಾರ ಆಗಿಲ್ಲ, ಆಗ್ಲೇ ಈ ರೀತಿಯ ಬೆಳವಣಿಗೆ ಆಗಿದೆ. ಕಾರಣ ಇಷ್ಟೇ, ಮಾಲಿನ್ಯ ನಿಯಮಾವಳಿಗಳು, ಮಾಲಿನ್ಯ ನಿಯಂತ್ರಣ ನಿಯಮಾವಳಿಗಳೇನಿದೆ ಆ ನಿಯಮಾವಳಿಗಳನ್ನ ಇವರು ಗಾಳಿಗೆ ತೂರಿದ್ದಾರೆ. ಅಂದ್ರೆ ಈ ಸಂಸ್ಥೆ, ಜಾಲಿವುಡ್ ಸಂಸ್ಥೆ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಇಲ್ಲಿ ಇವರು ಈ ರೀತಿ ಮಾಡ್ತಾ ಇರುವುದು ಪರಿಣಾಮ, ಈ ರೀತಿಯ ಕ್ರಮ. ಇಂಥವ್ರನ್ನ ಅಂದ್ರೆ ಇದು ನಿನ್ನೆ ಮೊನ್ನೆ ಅಥವಾ ಇವತ್ತು ನಡೆದಂತ ಬೆಳವಣಿಗೆ ಅಲ್ಲ. ಕಳೆದ 2 ವರ್ಷದಿಂದ ಈ ರೀತಿ ಸಮಸ್ಯೆ ಆಗ್ತಾನೆ ಇದೆಯಂತೆ. ಈ ಬಗ್ಗೆ ಅವರ ಗಮನಕ್ಕೆ ತರಲಾಗಿದೆ, ನೋಟಿಸ್ ಅನ್ನು ಕೊಟ್ಟಿದ್ದಾರಂತೆ. ಆದರೆ ಯಾವುದಕ್ಕೂ ಕೂಡ ಅವರು ಕೇರ್ ಮಾಡಿಲ್ಲ. ಈಗ ದಿಢೀರಂತ ಜಿಲ್ಲಾಡಳಿತ ಈ ಕ್ರಮವನ್ನು ತಗೊಂಡಿದೆ. ಕಾರಣ ಹೇಳ್ತಾ ಇರೋದು ಮಾಲಿನ್ಯ ನಿಯಂತ್ರಣ ನಿಯಮಾವಳಿಗಳನ್ನ ಗಾಳಿಗೆ ತೂರಿದ ನಿಯಮ ಉಲ್ಲಂಘನೆ ಆಗಿದೆ. ಹಿಂಗಾಗಿ ಈಗಿಂದೀಗಲೇ ಇವರು ಜಾಗ ಖಾಲಿ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳು ಬರೋದಕ್ಕಿಂತ ಮುಂಚೆನೇ ಎಲ್ಲ ಸ್ಪರ್ಧಿಗಳು ಈಗ ಅಲ್ಲಿ ಜಾಗ ಖಾಲಿ ಮಾಡಿದ್ದಾರೆ.